ಗುಡಿಬಂಡೆಯ ವಾಟದ ಹೊಸಹಳ್ಳಿ ವ್ಯಾಪ್ತಿಯಲ್ಲಿ ವಿದ್ಯುತ್ ಅವಘಡ ಸಂಭವಿಸಿದೆ. ವಿದ್ಯುತ್ ತಂತಿ ತಗುಲಿ ಇಂಧನ ಇಲಾಖೆಯ ಗುತ್ತಿಗೆ ನೌಕರ ಗ್ಯಾಂಗ್ಮನ್ ಹರೀಶ್ ಜೀವನ್ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಗುಡಿಬಂಡೆಯ ವಾಟದ ಹೊಸಹಳ್ಳಿ ಶಾಖೆಯಲ್ಲಿ ಕಳೆದ 12 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಹರೀಶ್ ಎಂದಿನಂತೆ ಮಂಗಳವಾರ ಕೆಲಸಕ್ಕೆ ತೆರಳಿದ್ದ. ಸ್ಟೇಷನ್ನಲ್ಲಿ ಎಲ್ಸಿ ಆಗಿರುವ ಮಾಹಿತಿ ಇಲ್ಲದ ಸಿಬ್ಬಂದಿ ದುರಸ್ತಿ ಕಾರ್ಯವೊಂದರ ನಿಮಿತ್ತ ಗ್ಯಾಂಗ್ಮನ್ ಹರೀಶ್ನನ್ನ ಕಂಬ ಹತ್ತಿಸಿದ್ರು. ಆದರೆ ಸಡನ್ ಕರೆಂಟ್ ತಗುಲಿ ಗ್ಯಾಂಗ್ಮನ್ ಹರೀಶ್ ನೆಲಕ್ಕುರುಳಿದ್ದಾರೆ. ತಕ್ಷಣವೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹರೀಶ್ರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ಹರೀಶ್ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾನೆ. ಗ್ಯಾಂಗ್ಮನ್ ಹರೀಶ್ ಇಂತಹ ಸ್ಥಿತಿಯಲ್ಲಿ ಇದ್ದರೂ ಸಹ ಇಲಾಖಾ ಅಧಿಕಾರಿಗಳು ತಿರುಗಿ ನೋಡಿಲ್ಲ. ಎಲ್ಲಾ ಮಾಹಿತಿ ಗೊತ್ತಿದ್ದು ಆತನನ್ನ ಕಂಬ ಹತ್ತಿಸುವ ಬೇಜವಾಬ್ದಾರಿ ಕೆಲಸ ಮಾಡಿದ ಅಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಕೂಗು ಕೇಳಿಬಂದಿದೆ. ಇನ್ನು ಹರೀಶ್ ಕುಟುಂಬಕ್ಕೆ ಈತನೇ ಆಸರೆ. ಮಗನ ಸ್ಥಿತಿ ನೋಡಿ ಅಪ್ಪ ಅಮ್ಮ ಕಣ್ಣೀರು ಹಾಕುತ್ತಿದ್ದಾರೆ. ಹರೀಶ್ ಚಿಕಿತ್ಸೆಗೆ ಕುಟುಂಬದ ಕಷ್ಟಕ್ಕೆ ನೆರವಾಗುವಂತೆ ಬೆಸ್ಕಾಂ ಎಂಡಿಗೆ ಅಶ್ವಮೇಘದ ಮೂಲಕ ಹೊರಗುತ್ತಿಗೆ ನೌಕರರ ಹಿತರಕ್ಷಣಾ ವೇದಿಕೆಯ ಮುಖಂಡರು ಹರೀಶ್ ಕುಟುಂಬಸ್ಥರು ಮನವಿಯನ್ನ ಮಾಡಿದ್ದಾರೆ. ಗೈ ಹಾಕೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಎಸ್.ಒ ಕಳಿಸಿದ್ದಾರೆ. ಅದು ಏನಕ್ಕೆ ಕಳಿಸಿದಾರೋ ಎಸ್.ಒ ಗೊತ್ತಿಲ್ಲ. ಲೈನ್ ಮ್ಯಾನ್ ಕರ್ಕೊಂಡು ಹೋಗಿದ್ದಾರೆ. ಹೋಗಿ ಗೈ ಆಗಬೇಕು ಅಂತ ಹೇಳಿದಾರಂತೆ. ಅದು ಗೈಯ ಕೆಳಗಡೆ ಹಾಕ್ಕೊಂಡಿದ್ದಾರೆ, ಮೇಲ್ಗಡೆ ಹತ್ತಿದ್ದಾರೆ. ಎಲ್.ಸಿ ತಗೊಂಡಿದ್ದೀನಿ ಹತ್ತು ಅಂತ ಇವತ್ತೇ ಹೇಳ್ದಂತೆ ಲೈನ್ ಮ್ಯಾನು. ಅದೇನು ಹತ್ತಿದ್ನೋ ಅದೇನು ಎಲ್.ಸಿ ತಗೊಂಡಿದ್ರೋ ಏನೋ ಗೊತ್ತಿಲ್ಲ ನಮಗೂ. ನಾವೆಲ್ಲೋ ಬೇರೆ ಕಡೆ ಇದ್ವಿ. ಆವಾಗ ಏನು ಮಾಡಿದ್ರಂತೆ, ಹಿಂಗಾಗಿದೆಯಪ್ಪ ಅಂತ ನನಗೆ ಹಂಗೆ ಫೋನ್ ಮಾಡಿದ್ರು. ನಿಮ್ಮ ಅಳಿಯ ಬಿದ್ದೋಗಿದ್ದಾನೆ, ಬೇಗ ಅರ್ಜೆಂಟ್ ಬಾ ಗೌರವ್ನಗರ ಹಾಸ್ಪಿಟ್ಲಿಗೆ ಇದ್ವಿ ಅಂದರು. ಆವಾಗ ಅಲ್ಲಿಗೆ ಹೋದ್ನೆ. ಅಲ್ಲಿಂದ ತಿರ್ಗಿ ಹಾಸ್ಪಿಟ್ಲಿಗೆ ಬರೋಬಟ್ಟಿಗೆ ಬಂದುಬಿಟ್ಟಿದ್ರಿ ಈ ಕಡೆ ಬೆಂಗಳೂರಿಗೆ. ಅಲ್ಲಿ ಬಿದ್ದೋಗಿದ್ರೆ ಅಲ್ಲಿಂದ ಎತ್ಕೊಂಡು ರೋಡ್ಗೆ ಹೋಗಿದ್ದಾರೆ. ರೋಡಲ್ಲಿ ಹೋಗಿ ಎದೆ ಮೇಲೆ ಎಲ್ಲ ಬಡ್ದು ಜ್ಞಾನ ತಪ್ಪೋಗಿದೆ. ವೈರ್ ಕರೆಂಟ್ ಶಾಕ್ ಹೊಡಿತೈತೆ ತಕ್ಷಣ ಅದು ಬಿದ್ದೋಗಿದೆ. ಹಿಂಗೆ ಯಾವಾಗ ಚೆಕ್ ಮಾಡೋಕ್ಕಾಗುತ್ತೋ ಆವಾಗ ಅದು ಹೊಡೆದ್ಬಿಡುತ್ತೆ. ಕೆಳಕ್ಕೆ ಅಲ್ಲಿಂದ ಬಿದ್ದೋಗಿದ್ದಾನೆ. 9 ಮೀಟ್ರ್ ಫಾಲ್ ಅದು. ಅಲ್ಲಿಂದ ಅಂದರೆ ಪಕ್ಕದಲ್ಲಿ ಮುಲ್ಕಂಬಿ ಇದೆ. ಮುಲ್ಕಂಬಿ ಮೇಲೆ ಬಿದ್ದಿದ್ರೆ ಅಂತೂ ಸ್ಪಾಟ್ ಆಗ್ತಾಯಿದ್ದ. ಏನಂದರೆ ದೇವರು ಒಳ್ಳೇದಾಗಿ ಇದೈತೆ, ಜ್ಞಾನ ಐತೆ. ಜ್ಞಾನ ಒಂದು ತಪ್ಪಿತ್ತು. ಬಂದವ್ರೆ ಕರ್ಕೊಂಡು ಅಲ್ಲಿಂದ ತಿರ್ಗಾ ಗೌರವ್ನಗರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಗೌರವ್ನಗರಲ್ಲಿ ಆಗಲ್ಲ ಅಂತ ಕಳಿಸ್ಬಿಟ್ಟಿದ್ದಾರೆ. ಅಲ್ಲಿಂದ ಗೌರವ್ನಗರಿಂದ ಬೆಂಗಳೂರಿಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಂದವ್ರೆ. ಇಲ್ಲಿನೂ ಇನ್ನೂ ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಅಂದರೆ ಬಡಗಾರ ಇದು ಎಡಗಾಲು ಮಾತ್ರ ಮಾಡಿದ್ರು. ಎಡಗಾಲು ಮಾಡಿದಾಗ ಅದು ಸ್ವಲ್ಪ ಕ್ರ್ಯಾಕ್ ಬಂದಿದೆ ಎಡಗಾಲು. 3 ದಿನ ಆಯಿತು. ನೆನ್ನೆಲ್ಲ ಮೊನ್ನೆ ಮಾಡಿರೋದು ಸ್ಕ್ಯಾನಿಂಗು. ಮಂಗಳವಾರ ಮಧ್ಯಾಹ್ನ 3:15 ಆ ಮಧ್ಯ 3:15 ಆಗಿರೋದು. ಇಲ್ಲಿಗೆ ಸಾಯಂಕಾಲ ಬಂದಿರೋದು 7:30-8 ಗಂಟೆಗೆ. ನಾವು ಬರೋಬಟ್ಟಿಗೆ 8:30-10 ಗಂಟೆ ಆಗೋಯ್ತು. ನಾವು ಬೇರೆ ಕಾರಲ್ಲಿ ನಮ್ಮ ಅಕ್ಕ ನಾನು ಬಂದೆ. ಸದ್ಯ ನಮ್ಮ ಅಕ್ಕನ ಮಗನೇ ಹರೀಶ ಅಂತ ಒಬ್ಬ ಗ್ಯಾಂಗ್ಮೆನ್ ಹುಡುಗ. ಈ ಗುಡಿಬಂಡೆ ಅಂತ ಶಾಖೆ, ಸಬ್ ಡಿವಿಷನ್ನು, ಮತ್ತು ಒಡೆದ ಹೊಸಳ್ಳಿ ಅಂತ ಶಾಖೆ. ಆ ಶಾಖೆಯಲ್ಲಿ ಸುಮಾರು ಒಂದು 12 ವರ್ಷದಿಂದ ಕೆಲಸ ಮಾಡ್ತಾಯಿರ್ತಾನೆ. ಹಿಂಗೆ ಅವನು ಈ ಕೆಲಸ ಮಾಡೋ ಇದರಲ್ಲಿ ಒಬ್ಬ ಫೀಲ್ಡ್ ಮ್ಯಾನೇಜರ್ ಅಂತ ಇರ್ತಾರೆ, ಶಿವಾನಂದ್ ಅಂತ ಒಬ್ಬ. ಅವನ ಜೊತೆನೇ ಇವನು ಪರ್ಮನೆಂಟಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇವನಿಗೆ ಏನಂದರೆ ಈಗ ಆಫ್ ಆಗಿದೆ ಅಂತ ಹತ್ತಿಸ್ಬಿಡೋದು, ಕೆಲಸ ಮಾಡಿಸೋದು ಇಳಿಸೋದು. ಈಗ ಸ್ಟೇಷನ್ ಎಲ್.ಸಿ ಆದಾಗ ಇವನಿಗೇನು ಮಾಹಿತಿ ಇರಲ್ಲ. ಈಗ ಯಾಕಂದರೆ ಗ್ಯಾಂಗ್ ಮ್ಯಾನ್ ಅಲ್ವಾ, ಏನೋ ಹತ್ತಲಿಲ್ಲ ಅಂತಂದರೆ ಅದು ದರ್ಪ ತೋರಿಸ್ತಾರೆ ಕೆಲವರು. ದರ್ಪ ತೋರಿಸಿ ಅವ್ನಿಗೆ ಹತ್ತು ಅಂತ ಹೇಳ್ತಾರೆ, ಅಥವಾ ದುಡ್ಡು ಕೊಡ್ತೀನಿ ಮಾಡು ಕೆಲಸ ಅಂತ ಹೇಳ್ಬಿಟ್ಟು ಮಾಡಿಸ್ತಾರೆ. ಆ ರೀತಿ ಇರ್ತದೆ. ಸ್ಟೇಷನಲ್ಲಿ ಎಲ್.ಸಿ ಆಗಿದ್ದಾಗ ಹತ್ತಿಸಿದ್ರೆ ಆ ಸ್ಟೇಷನಲ್ಲಿ ಚಾರ್ಜ್ ಮಾಡೋವಾಗ ಇವ್ರಿಗೆ ಯಾರಿಗೂ ಹೇಳಿಲ್ಲ. ಆದ್ದರಿಂದ ಇವನಿಗೆ ಇಮಿಡಿಯೇಟು ಕರೆಂಟ್ ಹೊಡೆದ್ಬಿಟ್ಟು ಈ ಥರ ಒಂದು ಇದಾಗಿದೆ. ಆ್ಯಕ್ಚುಲಿ ನಮ್ಮ ಗ್ಯಾಂಗ್ ಮೆನ್ಗಳಿಗೆ ಕಂಬ ಹತ್ತೋದಾಗಲಿ ಮತ್ತೊಂದು ಮಾಡೋವಂಥ ರೂಲ್ ಇಲ್ಲ. ಬೆಸ್ಕಾಮಲ್ಲೇ ನಮ್ಮ ಒಂದು OM ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಆದರೂ ಸಹ ಕೆಲವರು ಈ ಥರ ಎಲ್ಲ ಮಾಡಿಸ್ತಾಯಿದ್ದಾರೆ. ಇದು ತುಂಬ ಅವಮಾನ ಬರೋಂಥ ಸಂಗತಿ ಇದು. ಯಾಕಂದರೆ ಈಗೇನಾದರೂ ಈಗ ಅವ್ನ ಪ್ರಾಣ ಇದೆ, ಆದರೆ ಡಾಕ್ಟ್ರು ಏನು ಗ್ಯಾರಂಟಿ ಕೊಡ್ತಾಯಿಲ್ಲ ಅವನ ಬಗ್ಗೆ. ಏನಾದರೂ ಆದರೆ ಯಾರು ಅವನಿಗೆ ಹೊಣೆ ಆಗ್ತಾರೆ? ಈಗ ಒಬ್ಬನೇ ಮಗ, ಅವ್ರ ಅಪ್ಪ ಅಮ್ಮಗೆ ಒಬ್ಬನೇ ಮಗ, ಮುಂದೆ ಅವರ ವಂಶ ಹೆಂಗೆ ಬೆಳೆದುತ್ತೆ? ಯಾವ ಥರ ಇರ್ತಾರೆ? ಹೀಗೆ ಈಗ ಪ್ರತಿಯೊಬ್ಬರು ನಮ್ಮ ಬೆಂಗಳೂರಲ್ಲಿ ಗ್ಯಾಂಗ್ಮನ್ ಇದ್ದಾರೆ, ಇಡೀ ನಮ್ಮ ಕರ್ನಾಟಕ ಪೂರ್ತಿ ಗ್ಯಾಂಗ್ಮನ್ ಇದ್ದಾರೆ. ದಯವಿಟ್ಟು ಗ್ಯಾಂಗ್ಮನ್ಗಳಿಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಳ್ಳಿ. ಏನಾದರೂ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಇದ್ದರೆ ದಯವಿಟ್ಟು ಅದನ್ನು ಮಾಡಿಬಿಟ್ಟು ನೀವು ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ.